ಭರತ್ ಭೂಷಣ್ ಸಾವಿಗೆ ಸಂಬಂಧಿಕರು ಕಂಬನಿ ಮಿಡಿದಿದ್ದಾರೆ. ಜೊತೆಗೆ ಆರ್ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಭರತ್ ಭೂಷಣ್ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಇನ್ನು ಆರ್ಆರ್ ನಗರ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರು ಭರತ್ ಭೂಷಣ್ ಅವರ ಮನೆಗೆ ಆಗಮಿಸಿದ್ದಾರೆ. ಅವರ ಮನೆಗೆ ಬಂದು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಭರತ್ ಭೂಷಣ್ ಸಾವಿಗೆ ಅವರ ಸಂಬಂಧಿಕರು ಕೂಡ ಕಂಬನಿ ಮಿಡಿದಿದ್ದಾರೆ. ಕುಸುಮಾ ಅವರು ಸಾಂತ್ವನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅವರು 18ನೇ ತಾರೀಕು ಹೋಗಿದ್ರು. 18ಗೆ ಹೋಗಿದ್ರು. ಇವತ್ತು 10ವರೆಗೆ ಮನೆ ಬಿಡಬೇಕಾಯ್ತು, ಮನೆ ಮುಟ್ಟಬೇಕಾಯ್ತು. ಈ ಥರ ನಿನ್ನೆ ಮಧ್ಯಾಹ್ನ 2ವರೆಗೆ ಶೂಟ್ ಮಾಡಿದ್ದಾರಲ್ಲ. ಅವರೆಲ್ಲ ಹಿಂದೂಸ ಅಂತ ಕೇಳಿ ಶೂಟ್ ಮಾಡಿದಾರಂತ. ಹಿಂದೂಸ್ ಅಂತ ಹೇಳಿದ್ದಕ್ಕೆ ಶೂಟ್ ಮಾಡಿಬಿಟ್ರಂತ. ನಮ್ಮ ಮಳೆಯಕ್ಕೆ ಮಾತ್ರ ಶೂಟ್ ಮಾಡಿದ್ದಾರೆ, ಲೇಡೀಸ್ಗೆ ಮಾಡಲ್ಲ, ಮಗುಗೆ ಮಾಡಲ್ಲ, ಅವ್ರಿಗೆ ಮಾತ್ರ ಮಾಡ್ತೀವಿ ಅಂತ ತಲೆ ಮೇಲೆ ಶೂಟ್ ಮಾಡಿದಾರಂತ. ಫುಲ್ಲು ಕೆಳಗಡೆ ಬೀಳಷ್ಟು ಶೂಟ್ ಮಾಡಿದಾರಂತ. 3 ನಿಮಿಷ 5 ನಿಮಿಷ ಶೂಟ್ ಮಾಡಿದಾರಂತ. ಕೆಳಗಡೆನೆ ಬಿದ್ದುಬಿಟ್ಟಂತೆ. ನಮ್ಮ ಮಗಳು ಡಾಕ್ಟ್ರ್ ಅಲ್ವಾ, ಅವಳು ಡೆತ್ ನೋಡಿಬಿಟ್ಟು ಅಲ್ಲಿಂದ ಪರ್ಸು ಮೊಬೈಲು ಎಲ್ಲ ತಗೊಂಡು ಓಡಿ ಬಂದ್ಬಿಟ್ಟು ಇಷ್ಟೇ ಹೇಳಿದಲ್ಲ. ಅವರು ಆರ್ಮಿ ಅವರು ಅವಳನ್ನ ಕೂಡಿಸ್ಕೊಂಡು ಅವರು ಸೇಫ್ಟಿ ಮಾಡಿಬಿಟ್ರು. ಆಮೇಲೆ ಎಲ್ಲಿನ ಬಿಟ್ಟಿಲ್ಲ, ಅವನು ನೈಟ್ ಅಲ್ಲೇ ಇಟ್ಕೊಂಡಿದ್ರು. ಆಮೇಲೆ ನೈಟ್ 1:30ಗೆ ಶ್ರೀನಗರ್ಗೆ ಕರ್ಕೊಂಡು ಹೋಗ್ಬಿಟ್ರಂತ. ಅವರೇ ಒಂದು ಕಾರಲ್ಲಿ ಕರ್ಕೊಂಡೋಗಿ ಅವಳ ರೂಮ್ ವೆಕೇಟ್ ಮಾಡಿಕೊಂಡು ಶ್ರೀನಗರ ಹಾಸ್ಪಿಟ್ಲ್ ಪಕ್ಕನೇ ಒಂದು ಆರ್ಮಿ ಮನೆಗೆ ಇದ್ಲು. ಇವಾಗ ನಮ್ಮ ಮಗ, ನಮ್ಮ ಸೊಸೆ ತಮ್ಮ, ಅವರ ಅಣ್ಣ ಎಲ್ಲರೂ 5 ಜನ ಹೋಗಿದ್ದಾರೆ. ಅವರು ಹೋಗಿದ ಮೇಲೆ ಅವ್ರ ಜೊತೆ ಇದಲ್ಲ. ಇವಾಗ ಈ ಕಾಶ್ಮೀರಕ್ಕೆ ಹೋದಾಗ ಈ ಒಂದು ದಾಳಿ ನಡೆದಿದೆ. ಇದನ್ನು ಸಹಿಸಲಿಕ್ಕೆ ಎಲ್ರಿಗೂ ಆಗ್ತಾಯಿಲ್ಲ, ನಮಗೆ ತಡ್ಕೊಳಕ್ಕೆ ಇಲ್ಲ. ಅಂದರೆ ಈ ದುಃಖನ ಇನ್ನು ಕುಟುಂಬದವ್ರು ಯಾವ ರೀತಿ ಸಹಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಮೋದಿಜಿಯವ್ರು ಏನಾದರೂ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಭಾರತದಲ್ಲಿ ನಾವು ಯಾರೂ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ನಮ್ಮನ್ನು ಯಾರು ಬದುಕಿಸಿ ಕೊಡ್ತಾ ಇರಲಿಲ್ಲ ಅಂತ ನಾವು ಕೇಳ್ಕೊತೀವಿ. ಮೋದಿಜಿಯವರಲ್ಲೊಂದು ಮನವಿ ಮಾಡ್ತಾ ಇದ್ದೀವಿ, ಈ ಉಗ್ರರ ಹಟ್ಟಹಾಸನ ಮಟ್ಟ ಹಾಕಿ ನಮ್ಮ ಹಿಂದೂಗಳಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು ಅನ್ನೋದನ್ನು ನಾವು ತಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥಿಸ್ತಾ ಇದ್ದೀವಿ. ಈ ಭರತ್ ಅವ್ರ ಕುಟುಂಬದವರು ಮತ್ತು ಈ ಜಯರಾಮ್ ಅವ್ರ ಕುಟುಂಬದವರು, ಫ್ಯಾಮಿಲಿಯವರು ಯಾವ ರೀತಿ ತಡ್ಕೊಂಡಿದ್ದಾರೋ ಇದನ್ನು ಗೊತ್ತಿಲ್ಲ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆಲ್ಲ ಇದಾಗಲಿ ಅನ್ನೋದನ್ನು ನಾನು ಶಾಂತಿ ಕೊಡಲಿ ಅಂತ ನಾನು ದೇವರಲ್ಲಿ ಬಯಸ್ತೀನಿ. ನಿನ್ನೆ 2:30 ಇದು ಇದಾಗಿದೆ. ಮತ್ತೆ ಇಲ್ಲಿ ಮೆಸೇಜ್ ಬಂದಿದೆ, ಬಾಡಿನ ಈಗ ಕಳಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೃತಜ್ಞತೆ ಸಲ್ಲಿಸಿ ನಮ್ಮ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಬಾಡಿನ ನಾವೆಲ್ಲ ಆಹ್ವಾನಿಸ್ಕೊಳ್ಳೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಇಲ್ಲ, ಬಹಳ ನೋವಾಗುತ್ತೆ. ಪಾಪ ವಯಸ್ಸಾಗಿರೋ ತಂದೆ ತಾಯಿ ಅವರು 17ನೇ ತಾರೀಕು ರಾತ್ರಿ ಹೊರಟಿದ್ದಾರೆ. ಜಮ್ಮು ಕಾಶ್ಮೀರ ಟ್ರಿಪ್ ಮಾಡ್ಕೊಂಡು ಬರ್ತೀವಿ, ಮಗುಗೆ ಸ್ಕೂಲ್ಗೆ ಇನ್ನೇನು ಶುರು ಆಗಿಬಿಡುತ್ತೆ, ರಜಾ ಇದೆ ಅಂತ ಹೇಳಿ ಟ್ರಿಪ್ಗೆ ಅಂತ ಹೋಗಿದ್ದವರು ಇವತ್ತು ಆ್ಯಕ್ಚುಲಿ ಅವರು ಸ್ಕೆಡ್ಯೂಲ್ ಇದ್ದಿದ್ದು ಇವತ್ತು ಬರಬೇಕಿತ್ತು ಅಂತ. ವಾಪಸ್ 23ನೇ ತಾರೀಕು ವಾಪಸ್ ಬರ್ತೀವಿ ಅಂತ ಹೇಳಿ ಹೋದವರು ಇವತ್ತು ಏನು ನಿನ್ನೆ ಉಗ್ರ ದಾಳಿ ಆಗಿದೆ, ಅದರಲ್ಲಿ ಭರತ್ ಅವರು ಮೃತರಾಗಿದ್ದಾರೆ. ಅವ್ರ ತಂದೆ ತಾಯಿ ಭಾಳ ದುಃಖದಲ್ಲಿದ್ದಾರೆ. ತಾಯಿ ಅಂತೂ ಅವರಿಗೆ ಹುಷಾರಿಲ್ಲ, ಆದರೂ ನೋವಾಗುತ್ತೆ. ಒಂದು ಚಿಕ್ಕ ಮಗು, 3 ವರ್ಷದ ಮಗು, ಮತ್ತು ಅವರ ಶ್ರೀಮತಿ ಸುಜಾತ ಅವರು ಕೂಡ ಅಲ್ಲೇ ಇದ್ದಾರೆ. ಇಂಥ ಒಂದು ಹೀನವಾದಂಥ ಕೃತ್ಯ ಎಸಗಿರುವಂಥವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಭಾವನೆ. ಇವತ್ತು ರಾತ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಭರತ್ ಅವರ ಅಣ್ಣ ಪ್ರೀತಮ್ ಅವ್ರು ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕೂಡ ಹೋಗಿದ್ದಾರೆ ಬಾಡಿಯನ್ನು ತೆಗೆದುಕೊಂಬರೋದಕ್ಕೆ. ರಾತ್ರಿ 10:30 ಮೇಲೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ 10:30ಗೆ ಏರ್ಪೋರ್ಟ್ ಲ್ಯಾಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ, ಏನು ಈ ಕೃತ್ಯವನ್ನು ಎಸಗಿರುವಂಥ ಉಗ್ರರಿಗೆ ಅತ್ಯಂತ ಒಂದು ಬುಡ ಸಮೇತ ಕಿತ್ತಾಕುವಂಥ ಒಂದು ಕೆಲಸ ಖಂಡಿತವಾಗ್ಲೂ ಆಗಲೇಬೇಕು ಅಂತ ನಮ್ಮ ಭಾವನೆ. ಇನ್ನು ಶಾಸಕ ಮುನಿರತ್ನ ಸಹ ಭರತ್ ಭೂಷಣ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಹೆಂಡತಿನ ಪಕ್ಕದಲ್ಲೇ ನಿಲ್ಲಿಸಿ ಭಾಳ ಭಯಂಕರವಾಗಿ ತಲೆಗೆ ಹೊಡೆದಿದ್ದಾರೆ. ಎಂಥವ್ರಿಗೂ ಸಹ ಅದು ನೋಡೋದಕ್ಕಾಗದೇ ಇರೋವಂಥದ್ದು. ಇವತ್ತು ಆ ಕುಟುಂಬ ಇವತ್ತು ಈಗ ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು, ನನ್ನ ಜೊತೆ ಮಾತನಾಡೋದು, ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾರೆ. ಇವತ್ತು ಅವರು
ಕಳ್ಕೊಂಡಿರೋದು ಭಾಳ ದುಃಖ ಇದೆ. ಹಿಂಗಾಗಬಾರ್ದು. ಹಿಂದೂಗಳನ್ನ ಕೊಂದಷ್ಟು ಮಾತ್ರಕ್ಕೆ ಈ ದೇಶನ ಹಾಳು ಮಾಡೋಕ್ಕಾಗತ್ತಾ? ಎಲ್ಲ ಒಟ್ಟಾಗಿ ಬಾಳ್ತಾ ಇರೋಂಥ ದೇಶ ಇದು. ಇವತ್ತು 31 ಕುಟುಂಬ ಇವತ್ತು ಎಷ್ಟು ನೋವು ಅನುಭವಿಸುತ್ತೆ. ಮೋದಿ ಏನು ತಪ್ಪು ಮಾಡ್ತಾ ಇದ್ದಾರೆ? ದೇಶದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಶ್ರಮಿಸೋ ಅಂತ ಒಂದು ಪ್ರಧಾನಮಂತ್ರಿಗೆ ಸಂದೇಶ ಕೊಡ್ತಾರಲ್ಲ, ಇದು ಹಿಂಗೆ ಮುಂದುವರೆದ್ರೆ ಹಿಂದೂ ಧರ್ಮ, ಹಿಂದುತ್ವ, ಹಿಂದೂಗಳು ಇನ್ನು ಕೆಲವು ದಿನಗಳಲ್ಲೇ ಕಣ್ಮರೆ ಆದರೂ ಆಶ್ಚರ್ಯ ಪಡೋಂಗಿಲ್ಲ. ಹೆಂಡ್ತಿನ ಶಿವಮೊಗ್ಗದ ಮಂಜುನಾಥ್ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಇವತ್ತು ಬೆಂಗಳೂರಿಗೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ನಾಳೆ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನ ಕೊಂಡೊಯ್ಯಲಾಗುತ್ತೆ. ಸದ್ಯಕ್ಕೆ ಈಗ ಸಚಿವ ಮಧು ಬಂಗಾರಪ್ಪ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಾಸಕ ಚನ್ನಬಸಪ್ಪ ಸೇರಿದಂತೆ ಹಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ, ಸಾಂತ್ವನ ಹೇಳ್ತಾ ಇದ್ದಾರೆ. ಮಗ ಪತ್ನಿ ಪಲ್ಲವಿ ಜೊತೆ ಕಾಶ್ಮೀರಕ್ಕೆ ತೆರಳಿದಂತಹ ಮಂಜುನಾಥ್ ನಿನ್ನೆ ಉಗ್ರರ ದಾಳಿಯಲ್ಲಿ ಹತ್ಯೆಯಾಗಿದ್ರು. ಮಗನಿಗೆ PU ಪರೀಕ್ಷೆಯಲ್ಲಿ 98% ಬಂದಿತ್ತು. ಹಾಗಾಗಿ ಟೂರ್ಗೆ ಅಂತ ಹೇಳಿ ಮಂಜುನಾಥ್ ಕುಟುಂಬ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಉಗ್ರರ ದಾಳಿಯಲ್ಲಿ ಈಗ ಮಂಜುನಾಥ್ ಮೃತಪಟ್ಟಿದ್ದಾರೆ. ಶಿವಮೊಗ್ಗದ ಮಂಜುನಾಥ್ ತಮ್ಮ ಮಗ PUCಯಲ್ಲಿ 98% ತೆಗೆದಿದ್ದಾರೆ ಅಂತ ಹೇಳಿ ತನ್ನ ಮಗನ ಸಮೇತ ಹಾಗೆ ಪತ್ನಿಯ ಸಮೇತ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸವನ್ನು ಹೇಳಿ ಹೋಗಿರ್ತಾರೆ. ಬಟ್ ಅಲ್ಲಿ ಉಗ್ರರು ಮಂಜುನಾಥ್ ತಲೆಗೆ ಗುಂಡನ್ನು ಹೊಡಿತಾರೆ. ಬಟ್ ಈಗ ಮಂಜುನಾಥ್ ಅವರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ಮಧು ಬಂಗಾರಪ್ಪ ಹಾಗೆ ನಾಯಕರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾತ್ರಿ ಬೆಂಗಳೂರಿಗೆ ಮೃತದೇಹ ರವಾನೆಯಾಗುತ್ತೆ. ತದನಂತರ ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹವನ್ನ ಕೊಂಡೊಯ್ಯಲಾಗುತ್ತೆ. ಸಚಿವ ಮಧು ಬಂಗಾರಪ್ಪ, ಶಾಸಕರು ಎಲ್ಲರೂ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ.